ಅದೇ ಫ್ಯಾನ್ಸಿಯಾಗಿ ಅಂಥ ಡಯಟು ಇಂಥ ಡಯಟ್ ಏನೂ ನಾನು ಫಾಲೋ ಮಾಡ್ತಾ ಇಲ್ಲ. 2 ದಿನ ಫ್ಯಾನ್ಸಿಯಾಗಿ ಮಾಡಿ 3ನೇ ದಿನ ಶಟ್ ಡೌನ್ ಮಾಡೋಕ್ಕಿಂತ ಲೈಫ್ ಲಾಂಗು ಜುಗಾಡ್ ಮಾಡಿಕೊಂಡು ಸಸ್ಟೈನಬಲ್ ಆಗಿ ಇರೋದೇ ಬೆಸ್ಟ್. ಫ್ರೆಶ್ ಆಗಿ ಮಾಡ್ಕೋತೀವಿ, ನಾವು ಅಲ್ಲಿಂದಲ್ಲೇ ಮಾಡಿಕೊಂಡು ನಾವು ಅವಾಗಲೇ ತಿನ್ನೋದು, ಫ್ರಿಜ್ಜಲ್ಲಿ ಇಟ್ಟರೆ ತಿನ್ನಲ್ಲ ಅನ್ನೋರಿಗೆ ಈ ವಿಡಿಯೋ ಎಲ್ಲ ನೋಡೋಕ್ಕೆ ಹೋಗ್ಬೇಡಿ. ಫ್ರೆಶ್ ಆಗಿ ಮಾಡ್ಕೊಳ್ಳೋಕ್ಕೆ ಆಗಲ್ಲ, ಟೈಮ್ ಇರಲ್ಲ ಅನ್ನೋರಿಗೆ ಈ ವಿಡಿಯೋ. ಸ್ವೆಟ್ಟಿಂಗ್ ಅಲ್ವಾ, ಶೆಕೆ, ಫ್ಯಾನ್ ಹಾಕಿದ್ರೆ ಸೌಂಡ್ ಜಾಸ್ತಿ ಬರುತ್ತೆ. ಅದೇ ಟುಡೇ ಐ ಆಮ್ ವೆರಿ ಹ್ಯಾಪಿ ದಟ್ ಮೈ ಹಿಯಾಟಲ್ ಹರ್ನಿಯಾ ಇಸ್ ಇನ್ ಕಂಟ್ರೋಲ್ ಆ್ಯಂಡ್ ಆಸಿಡ್ ರಿಫ್ಲೆಕ್ಸ್ ಕಂಟ್ರೋಲಲ್ಲಿದೆ. ವೆಲ್ಕಮ್ ಟು ದಕ್ಷ ಗೌಡ ಚಾನಲ್. ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಲಾಟ್ಸ್ ಆಫ್ ಪ್ರೀತಿ. ಸೊ ಇವತ್ತು ಎಂಥ ಒಳ್ಳೆ ಟಾಪಿಕ್ ಕವರ್ ಮಾಡ್ತಾಯಿದ್ದೀವಿ ಗೊತ್ತಾ? ಮೀಲ್ ಪ್ರೆಪ್ಪು ನಮ್ಮ ಟ್ರೆಡಿಷ್ನಲ್ ವೇ ಅಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಕಾಮನ್ನಾಗಿ ನಾರ್ಮಲಾಗಿ ವರ್ಕಿಂಗ್ ವುಮೆನು ಯಾವ ಥರ ಮೀಲ್ ಪ್ರೆಪ್ ಮಾಡ್ಕೋಬೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ, ಆಯಿತಾ? ತುಂಬ ಸಿಂಪಲ್ಲಾಗಿ ವಿತ್ ಗೋಯಿಂಗ್ ಟು ಆಫೀಸ್ ಇಲ್ಲ ಅಂದರೆ ಮನೇಲಿದ್ರೂ ಆ್ಯಂಡ್ ತುಂಬ ಕಮ್ಮಿ ಟೈಮ್ ಇದ್ದಾಗ ಹೇಗೆ ಫಾಸ್ಟಾಗಿ ಹೋಗಿ ಗ್ರ್ಯಾಬ್ ಮಾಡಿ 10 ಮಿನಿಟ್ಸಲ್ಲಿ ಒಂದು ಒಳ್ಳೆ ಬ್ಯಾಲೆನ್ಸ್ಡ್ ಮೀಲ್ನ ಪ್ರಿಪೇರ್ ಮಾಡ್ಕೊಂಡ್ಬಿಡ್ಬೋದು. ಆ ಥರ ಐಡಿಯಾಸ್ನ ಕೊಡ್ತಾ ಇದ್ದೀನಿ. ಬನ್ನಿ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಓಕೆನಾ? ಸೊ ಬೇಸಿಕಲಿ ಇಲ್ಲಿ ನಾನು ಫಸ್ಟು ಮಶ್ರೂಮ್ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಈಗ ವ್ಲಾಗ್ ಮಾಡೋಕ್ಕಿಂತ ಮುಂಚೆ ನಾನು ಮಿನಿಮಮ್ 1.5 ಅವರ್ ಸ್ಪೆಂಡ್ ಮಾಡಿದ್ದೀನಿ ಟು ಪ್ರೆಪ್ ಆಲ್ ಮೈ ವೆಜಿಟೇಬಲ್ಸ್, ಆಯಿತಾ? ವೆಜಿಟೇಬಲ್ಸ್ ಪ್ರೆಪ್ಪಿಂಗ್ಗೆ ಜಾಸ್ತಿ ಟೈಮ್ ತೊಗೊಳ್ಳೋದು. ಫಸ್ಟ್ 1 ಶಾರ್ಟಲ್ಲಿ ಮಾಡಿಕೊಂಡ್ರೆ ಈಗ ನಾನು ಪ್ರೆಪ್ ಮಾಡ್ತಾ ಇರೋದು ನನಗೆ 1 ವಾರ ಪ್ರಾಬ್ಲಮ್ ಇಲ್ಲದೆ ಇರೋಂಗೆ ಈಸಿಯಾಗಿ ಹೈ ಪ್ರೋಟೀನ್ ಹೈ ಫೈಬರ್ ಮೀಲ್ಸ್ನ ನಾನು ಮ್ಯಾನೇಜ್ ಮಾಡ್ಬೋದು, ಓಕೆನಾ? ಸೊ ಮಶ್ರೂಮ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಓಕೆ? ಆ್ಯಂಡ್ ದೆನ್ ಮಸಾಲೆ ಬೇಸ್ಗಳು ಮಾಡ್ಕೊತಾ ಇದ್ದೀವಿ ಇವತ್ತು. ಸೊ ಮಸಾಲೆ ಬೇಸ್ಗೆ ಏನೇನು ಬೇಕು ಅದೆಲ್ಲ ಐಟಮ್ಸ್ ಮಾಡಿಟ್ಕೊಂಡಿದ್ದೀನಿ. ಆ್ಯಂಡ್ ದೆನ್ ಕಮ್ಸ್ ನನ್ನ ಈರುಳ್ಳಿದು ಕತೆ ಇದೆ, ಹೇಳ್ತೀನಿ. ಅಡುಗೆ ಮಾಡ್ತಾ ಮಾತಾಡೋಣ, ಆಯಿತಾ? ಸುಮ್ಮನೆ ಹಾಗೆ ಮಾತಾಡೋಕ್ಕಾಗಲ್ಲ. ದಿಸ್ ಇಸ್ ಮೈ ಚಿಯಾ ಸೀಡ್ಸ್, ನೀರಿಗೆ ಹಾಕಿ ಹೊಂದಿಸಿಟ್ಟಿದ್ದೀನಿ. ಸೊ ಅದು ಇಟ್ ಇಸ್ ಸೋಕ್ಡ್ ವೆರಿ ವೆಲ್. ಆ್ಯಂಡ್ ದಿಸ್ ಥಿಂಗ್ ಆಮ್ಲ, ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನಮ್ಮ ಸ್ಕಿನ್ಗೆ, ಹೇರ್ಗೆ, ಎಲ್ಲದಕ್ಕೂ, ಇಮ್ಯುನಿಟಿಗೆ ಎಲ್ಲದಕ್ಕೂ. ಬಟ್ ಏನು ಗೊತ್ತಾ, ತರ್ತೀನಿ, ಫ್ರಿಜ್ಜಲ್ಲಿ ಇಡ್ತೀನಿ, ಸಾಯಿಸ್ತೀನಿ, ವಾಪಸ್ ಎಸಿತೀನಿ. ಅದಕ್ಕೆ ಇವತ್ತು ಇದಕ್ಕೊಂದು ಗತಿ ಕಾಣಿಸೋಣ ಇವತ್ತು, ಸೊ ದ್ಯಾಟ್ ನಾವು ಇದನ್ನು ಯೂಸ್ ಮಾಡ್ತೀವಿ, ಆಯಿತಾ? ಯಾಕೆ ನನಗೇನಂದರೆ ಇದು ಕಹಿ ಅನ್ಸತ್ತಲ್ಲ, ಸೊ ನಂಗೆ ತಿನ್ನೋಕ್ಕೆ ಇಷ್ಟ ಆಗಲ್ಲ. ದಟ್ ಇಸ್ ದ ರಿಯಾಲಿಟಿ. ಆ್ಯಂಡ್ ಸ್ವಲ್ಪ ಸೂಪ್ಗೆ, ಸ್ವಲ್ಪ ಪಲ್ಯಕ್ಕೆ, ಆ್ಯಂಡ್ ಸ್ವಲ್ಪ ರಾಗ್ ಹಂಗೆ ತಿನ್ನೋಕ್ಕೆ ಎಲ್ಲದಕ್ಕೂ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಕಟಿಂಗ್ ಚಾಪಿಂಗ್ ಮಾಡಬೇಕು. ಸೊ ಏನಂತ ಹೇಳಿದ್ರೆ ಕ್ಯಾರೆಟ್ ಸ್ವಲ್ಪ ಮೇಲ್ಗಡೆ ಕಟ್ ಮಾಡಿದ್ದೀನಿ. ಸೊ ನಿಮಗೆ ತೋರ್ಸೋಣ ಅಂತ ಅಂದ್ಕೊಂಡೆ. ಒಂದಷ್ಟು ಕ್ಯಾರೆಟ್ನ ನಾನು ಹೀಗೆ ಇಟ್ಕೊತೀನಿ, ಒಂದಷ್ಟು ಕ್ಯಾರೆಟ್ನ ಚಾಪ್ ಮಾಡಿ ಇಟ್ಕೊಬೋದು. ಕ್ಯಾರೆಟು ರಾನೇ ತಿನ್ಬೋದಲ್ವಾ, ಸೊ ತಲೆ ಕೆಡ್ಸ್ಕೊಳ್ಳೋಂಗಿಲ್ಲ. ಅಡುಗೆ ಮಾಡೋಕ್ಕಿಂತ ಮುಂಚೆ ನಾವು ಮಸಾಲೆಗಳು ಮಾಡ್ಕೊತೀವಲ್ಲ ಫ್ರೆಶ್ ಆಗಿ, ಅವಾಗ ತಾನೇ. ಸೊ ಫ್ರೆಶ್ ಆಗಿ ಮಾಡ್ಕೊಳ್ಳೋಕ್ಕೆ ಆಗಲ್ಲ, ಟೈಮ್ ಇರಲ್ಲ ಅನ್ನೋರಿಗೆ ಈ ವಿಡಿಯೋ. ಫ್ರೆಶ್ ಆಗಿ ಮಾಡ್ಕೊತೀವಿ, ನಾವು ಅಲ್ಲಿಂದಲ್ಲೇ ಮಾಡಿಕೊಂಡು ನಾವು ಅವಾಗಲೇ ತಿನ್ನೋದು, ಫ್ರಿಜ್ಜಲ್ಲಿ ಇಟ್ಟರೆ ತಿನ್ನಲ್ಲ ಅನ್ನೋರಿಗೆ ಈ ವಿಡಿಯೋ ಎಲ್ಲ ನೋಡೋಕ್ಕೆ ಹೋಗ್ಬೇಡಿ. ಯಾಕಂತ ಹೇಳಿದ್ರೆ ಯೂಶ್ವಲಾಗಿ ಕಮೆಂಟ್ಸ್ ಬರುತ್ತೆ, ನೀವು ತುಂಬ ಫ್ರಿಜ್ಜಲ್ಲಿ ತಿಂತೀರಾ, ಹಂಗೆ ತಿಂತೀರಾ, ಹಿಂಗೆ ತಿಂತೀರಾ. ಕಾಲ ಬದಲಾಗಿದೆ, ಫ್ರಿಜ್ ಇದೆ, ಉಪಯೋಗಿಸ್ಕೊಳ್ಳೇಬೇಕು. ಯಾಕಂತ ಹೇಳಿದ್ರೆ ಮೊದಲೆಲ್ಲ ಒಂದು ಕಾಲ ಇತ್ತು. ಯಾವ ಥರ ಕಾಲ ಇತ್ತು ಅಂತ ಹೇಳಿದ್ರೆ, ಬೆಳಗ್ಗೆ ಹಸ್ಬೆಂಡು ಕೆಲ್ಸಕ್ಕೆ ಹೋಗ್ಬಿಟ್ಟು ಬರ್ತಾರೆ, ಮನೇಲಿ ಜಾಯಿಂಟ್ ಫ್ಯಾಮಿಲಿ ಇರುತ್ತೆ, ಅತ್ತೆ ಇರ್ತಾರೆ, ಮಾವ ಇರ್ತಾರೆ, ಅಣ್ಣ ಇರ್ತಾರೆ, ತಮ್ಮ ಇರ್ತಾರೆ, ಅವ್ರ ಹೆಂಡತಿರು ಇರ್ತಾರೆ, ನಾದ್ನೀರು ಇರ್ತಾರೆ, ತುಂಬ ಜನ ಇದ್ದರು ಕೈ ಹಾಕೋಕ್ಕೆ, ಫ್ರೆಶಾಗಿ ಅಲ್ಲೇ ಅಡುಗೆ ಮಾಡ್ಕೊಡೋಕ್ಕೆ. ಒಬ್ಬರು ತರಕಾರಿ ಹೆಚ್ಚಿದ್ರೆ ಒಬ್ಬರು ಮಸಾಲೆ ಆಡಿಸ್ಕೊಳ್ಳೋರು, ಕರೆಕ್ಟಾ? ಇವಾಗ ನಾವು ಆಚೆಗಡೆ ಹೋಗಿ ಕೆಲಸ ಮಾಡೋದಲ್ಲದೆ ಮನೆಗೆ ಬಂದ್ಬಿಟ್ಟು ಫ್ರೆಶಾಗಿ ಅವಾಗಲೇ ಹೆಚ್ಚಿ ಕುತ್ಕೊಂಡು ಅವಾಗ ಕಾಯಿ ತುರಿದು ಮಸಾಲೆ ಆಡಿಸಿ ಅಡುಗೆ ಮಾಡೋ ಅಷ್ಟರಲ್ಲಿ ಸಾಕಾಗೋಗುತ್ತೆ. ಏನೋ ಒಂದು ಬೇಯಿಸ್ಬಿಟ್ಟು ಇಟ್ಬಿಡೋಣ, ಏನೋ ಒಂದು ತಿನ್ಕೊಳ್ಳಿ ಬಿಡು, ಒಂದು ಅನ್ನ ಸಾರು ಕೂಗ್ಸೋಣ, ಅದನ್ನೇ ತಿನ್ಕೊಳ್ಳಿ ಬಿಡು, ನಂಗೆ ಜಾಸ್ತಿ ಮಾಡೋಕ್ಕಾಗಲ್ಲ, ನೆಂಚ್ಕೊಳ್ಳೋಕೆ ಬೇಕಾ, ಹೋಗ್ಬಿಟ್ಟು ಅಂಗಡಿ ಚಿಪ್ಸು ತೊಗೋಬಾ, ತಿಂತೀನಿ ಅಂತ ಎಲ್ಲರೂ ಕೂತ್ಕೊತಾರೆ. ಯಾಕಂತ ಹೇಳಿದ್ರೆ ಗಂಡ ಹೆಂಡ್ತಿ ಇಬ್ಬರೂ ಮನೆಯಿಂದ ಆಚೆಗಡೆ ಹೋಗ್ತೀವಿ ಕೆಲಸ ಮಾಡೋಕ್ಕೆ. ಆ್ಯಂಡ್ ಎಷ್ಟೊಂದು ಜನ ಮನೆಯಲ್ಲಿ ಮಕ್ಕಳುಗಳು ಓದ್ತಾ ಇರ್ತಾರೆ, ದೊಡ್ಡವರಾಗಿರ್ತಾರೆ. ಸೊ ಹಸ್ಬೆಂಡು ಕೆಲ್ಸಕ್ಕೆ ಹೋಗ್ತಾರೆ, ವೈಫು ಕೆಲ್ಸಕ್ಕೆ ಹೋಗ್ತಾರೆ, ಮಕ್ಕಳು ಸ್ಕೂಲು ಕಾಲೇಜ್ಗೆ ಹೋಗ್ತಾರೆ. ವಾಪಸ್ ಎಲ್ಲರೂ ಬೆಳಗ್ಗೆ ಹೊತ್ತು ಮನೆಯಿಂದ ಆಚೆ ಹೋದರೆ ನೈಟೇ ವಾಪಸ್ ಮನೆಗೆ ಬರೋದು. ಸೊ ಪುನಃ ರೀಯೂನೈಟ್ ಆಗೋದೆ ಫ್ಯಾಮಿಲಿಗಳು ರಾತ್ರಿ ಹೊತ್ತು. ಆ ಟೈಮಲ್ಲಿ ಏನಾದರೂ ಬಂದುಬಿಟ್ಟು ಹಸ್ಬೆಂಡು ಮಕ್ಕಳು ಎಲ್ಲರೂ ಸಪೋರ್ಟಿವ್ ಇದ್ದರೆ ಓಕೆ ಫೈನ್, ಆವಾಗ ತಾನೇ ಫ್ರೆಶ್ ಆಗಿ ಎಲ್ಲನೂ ಹೊಸದಾಗಿ ಒಂದು ತರಕಾರಿಯಿಂದನೂ ಆವಾಗಲೇ ಕಟ್ ಮಾಡ್ಕೊಂಡು ತಿನ್ನೋಣ, ನೋ ಪ್ರಾಬ್ಲಮ್, ಕರೆಕ್ಟಾ? ಬಟ್ ಎಲ್ಲರೂ ಸಪೋರ್ಟಿವ್ ಇರಬೇಕಲ್ವಾ? ಆ್ಯಂಡ್ ನಮಗೆ ನಾವು ಬಂದ ತಕ್ಷಣ ಅಡುಗೆ ಮನೆಯಲ್ಲೇ ನಿಂತ್ಕೊಂಡ್ಬಿಟ್ರೆ ಮಕ್ಕಳು ಓದಿಸೋದು ಯಾವಾಗ, ಎಜುಕೇಷನ್ ಯಾವಾಗ, ನಮ್ಮದು ಡೈಲಿ ಲಾಂಡ್ರಿ ಇರುತ್ತೆ, ಅದಿರುತ್ತೆ, ಇದಿರುತ್ತೆ, ಆ ಕೆಲಸಗಳು ಯಾವಾಗ ನಡೆಯುತ್ತೆ. ಆ್ಯಂಡ್ ನಾಳೆ ಪ್ರೆಪ್ ಆಗುತ್ತೆ. ಆ್ಯಂಡ್ ಸಮ್ಟೈಮ್ಸ್ ಪ್ರೊಡಕ್ಷನ್ ಇಶ್ಯೂ ಬಂದುಬಿಟ್ರೆ ಮನೆಗೆ ಬಂದು ರೀಲಾಗಿನ್ ಆಗಬೇಕು. ಆವಾಗ ಅಡುಗೆ ಯಾರು ಮಾಡಿಕೊಡ್ತಾರೆ ಸ್ಕ್ರ್ಯಾಚಿಂದ, ರೈಟ್?
ಕಾಲ ಮೂವ್ ಆಗ್ತಾ ಇದೆ. ಏನೂ ಇಲ್ಲದೆ ಏನೋ ತಿನ್ನೋ ಬದಲು ಸ್ವೆಟ್ಟಿಂಗ್ ಅಲ್ವಾ, ಶೆಕೆ, ಫ್ಯಾನ್ ಹಾಕಿದ್ರೆ ಸೌಂಡ್ ಜಾಸ್ತಿ ಬರುತ್ತೆ. ಓಕೆ, ಸೊ ಏನೂ ಇಲ್ಲದೆ ಏನೇನೋ ತಿನ್ನೋ ಬದಲು ಅಟ್ಲೀಸ್ಟ್ ಆಯಿತಾ ಒಂದು ಲೆವೆಲಲ್ಲಿ ಚೆನ್ನಾಗಿರೋಣ. ಐ ಆಮ್ ಹ್ಯಾಪಿ ವಿತ್ ದಿಸ್ ಕೈಂಡ್ ಆಫ್ ಲೈಫ್ ಸ್ಟೈಲ್. ನನಗೆ PCOD PCOS ಪ್ರಾಬ್ಲಮ್ ಇಲ್ಲ. ಇವಾಗ PMOS ಅಂತ ಏನೋ ಇನ್ಸುಲಿನ್ ರೆಸಿಸ್ಟೆನ್ಸ್ ಎಲ್ಲ ಇನ್ಕ್ಲೂಡ್ ಮಾಡಿದ್ದಾರೆ. ಅದು ಕೇಳಿದ್ರೆ ಇನ್ನೂ ಭಯ ಆಗುತ್ತೆ. ಐ ಆಮ್ ನಾಟ್ ಡಯಾಬಿಟಿಕ್, ದೋ ಐ ಹ್ಯಾವ್ ಮೈ ಎಂಟೈರ್ ಜೀನ್ಸ್, ಜೆನೆಟಿಕ್ಸಲ್ಲೇ ಪ್ರತಿಯೊಬ್ರಿಗೂ ಡಯಾಬಿಟೀಸ್ ಇದೆ ಗೊತ್ತಾ. ಕಾಮಿಡಿ ಏನಂತ ಹೇಳಿದ್ರೆ, ನನ್ನ ಮಗಳು ಪ್ರೆಗ್ನೆನ್ಸಿಲಿ ನಾನು ಆಲ್ರೆಡಿ ಪ್ರೀ ಡಯಾಬಿಟಿಕ್. ಸೊ ಶುಗರ್ ಹೇಗಿರುತ್ತೆ, ಅದು ಜೀವನ ಹೇಗಿರುತ್ತೆ, ಡಯಾಬಿಟಿಕ್ ಆದರೆ ಏನು ತಿನ್ನಬೇಕು ಏನು ತಿನ್ನಬಾರ್ದು ಆ ನೋವುಗಳೆಲ್ಲ ತುಂಬ ಗೊತ್ತು. ಆ್ಯಂಡ್ ಬಾಡಿಲಿ ಯಾವ ರೀತಿಯಾದ ಚೇಂಜಸ್ ಆಗುತ್ತೆ. ನನ್ನ ಪ್ರೆಗ್ನೆನ್ಸಿಯಲ್ಲಿ ಸಡನ್ನಾಗಿ ಒಂದು ವಾರದಲ್ಲಿ ಐ ಗೇನ್ಡ್ ಅಪ್ ಟು 4 to 5 kgs ಬಿಕಾಸ್ ಆಫ್ ಪ್ರೀ ಡಯಾಬಿಟಿಕ್ ಸಿಮ್ಟಮ್ಸ್. ಸೊ ಹಿಂಗಂದರೆ ನಮ್ಮ ಬಾಡಿಲಿ ಅಂತಂಥದ್ದೆಲ್ಲ ಚೇಂಜಸ್ ಆಗುತ್ತೆ. ಟುಡೇ ಐ ಆಮ್ ವೆರಿ ವೆರಿ ಹ್ಯಾಪಿ ದಟ್ ಮೈ ಹಿಯಾಟಲ್ ಹರ್ನಿಯಾ ಇಸ್ ಇನ್ ಕಂಟ್ರೋಲ್ ಆ್ಯಂಡ್ ಆ್ಯಸಿಡ್ ರಿಫ್ಲೆಕ್ಸ್ ಕಂಟ್ರೋಲಲ್ಲಿದೆ. ನಾನು ಇಮಿಡಿಯೇಟಾಗಿ ತಿಂದಿಲ್ಲ ಅಂದರೂ ನನ್ನ ಬಾಡಿ ಸ್ವಲ್ಪ ತಡೆಯುತ್ತೆ. ಮೊದಲು ಥರ ಇಮಿಡಿಯೇಟ್ ರಿಫ್ಲೆಕ್ಸ್ ಮಾಡಲ್ಲ. ಆ್ಯಂಡ್ ಐ ಆಮ್ ಹ್ಯಾಪಿ ದಟ್ ಐ ಆಮ್ ನಾಟ್ ಪ್ರೋನ್ ಟು ಎನಿ ಇರ್ರೆಗ್ಯುಲರ್ ಪೀರಿಯಡ್ ಸಿಮ್ಟಮ್ಸ್. ಐ ಆಮ್ ಹ್ಯಾಪಿ ದಟ್ ಐ ಡೋಂಟ್ ಹ್ಯಾವ್ ಎನಿ ಇನ್ಸುಲಿನ್ ರೆಸಿಸ್ಟೆನ್ಸ್. ಐ ಆಮ್ ಹ್ಯಾಪಿ ದಟ್ ನನಗೆ ಜಾಸ್ತಿ ಎನರ್ಜಿ ಇದೆ ವಿತ್ ಆಲ್ ಸಿಂಪಲ್ ಥಿಂಗ್ಸ್. ಯಾವುದೇ ಫ್ಯಾನ್ಸಿಯಾಗಿ ಅಂಥ ಡಯಟು ಇಂಥ ಡಯಟ್ ಏನೂ ನಾನು ಫಾಲೋ ಮಾಡ್ತಾ ಇಲ್ಲ. ಐ ಆಮ್ ಫಾಲೋಯಿಂಗ್ ಸಿಂಪಲ್ ಬೇಸಿಕ್ ಹೋಮ್ ಕುಕ್ ಫುಡ್ಸ್ ವಿತ್ ಅ ಲಿಟಲ್ ಆರ್ಗನೈಸ್ಡ್ ಲೆವೆಲ್, ಗೊತ್ತಾಯ್ತಾ. ಸೊ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ನೋರು ಅಗೇನ್ಸ್ಟ್ ಆಗಿದೆ, ದಿಸ್ ವಿಡಿಯೋ ಇಸ್ ನಾಟ್ ಫಾರ್ ಯು. ಇಲ್ಲ ನಮಗೆ ಪ್ರೆಪ್ ಬೇಕು, ನಮಗೆ ಪ್ಲ್ಯಾನಿಂಗ್ ಬೇಕು, ನಾನು ಆರ್ಗನೈಸ್ ಮಾಡಬೇಕು, ಬಂದು ರ್ಯಾಂಡಮಾಗಿ ತಿನ್ನೋ ಬದಲು ಆರ್ಗನೈಸ್ಡಾಗಿ ತಿಂತೀನಿ ಅಂದರೆ ಯು ಕ್ಯಾನ್ ಚೆಕ್ ದಿಸ್ ವಿಡಿಯೋ. ಇದರಲ್ಲಿ ನಾನು ಎಷ್ಟೊಂದು ಹ್ಯಾಕ್ಸ್ ಆ್ಯಂಡ್ ಟಿಪ್ಸ್ನ ಹೇಳ್ತೀನಿ, ಸರಿನಾ. ಓಕೆ ದೆನ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ತುಂಬ ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ, ತುಂಬ ಟೈಮು ಇಲ್ಲ. ಓಕೆ, ಸಿಂಪಲ್ ಪಾಟ್ ಡಿಶಸಲ್ಲಿ ಒಂದು ನಾನಿವಾಗ ಮಶ್ರೂಮ್ನ ನಾನು ಬೇಯಿಸ್ಕೊಂಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕಿಂತ ಮುಂಚೆ ವಾಟ್ ವಿ ವಿಲ್ ಡೂ ದಿಸ್ ಗ್ರೀನ್ ಮಸಾಲ ಫಸ್ಟ್, ಆಯಿತಾ. ನಾವಿವಾಗ ಗ್ರೀನ್ ಮಸಾಲ, ರೆಡ್ ಚಿಲ್ಲಿ ಮಸಾಲ ಆ್ಯಂಡ್ ಟೊಮೊಟೊ ಆನಿಯನ್ ಬೇಸ್ ಮಾಡ್ಕೊತಾ ಇದ್ದೀವಿ. ಸೊ ದ್ಯಾಟ್ ನಾವು ಈಸಿಯಾಗಿ ಅದನ್ನು ಸ್ಟೋರ್ ಮಾಡಿ ಇಟ್ಕೊಂಡು ಅದನ್ನು ವಾರೆಲ್ಲ ಹೇಗೆ ಯೂಸ್ ಮಾಡ್ಬೋದು ಅಂತ ನಾನು ತೋರಿಸ್ತೀನಿ. ಇವಾಗ ಇದು ಅಷ್ಟೇ, ದಿಸ್ ಇಸ್ ಒನ್ ಮೋರ್ ಟ್ರಿಕ್. ಇದೇನು ಗೊತ್ತಾ, ಡೆಸಿಕೇಟೆಡ್ ಕೊಕೊನೆಟ್ ಅಂತ ಕಾಸ್ಟ್ಲಿ ಕೊಕೊನೆಟ್ ಸಿಗುತ್ತೆ, ಯೂಶ್ವಲಾಗಿ ಮಾರ್ಕೆಟಲ್ಲಿ ಆನ್ಲೈನಲ್ಲಿ ಸಿಗುತ್ತೆ. ಆ್ಯಂಡ್ ದಿಸ್ ಇಸ್ ಡೆಸಿಕೇಟೆಡ್ ಕೊಕೊನೆಟ್ ಮನೇಲಿ ಮಾಡಿರೋದು. ಏನಂತ ಹೇಳಿದ್ರೆ, ಆಲ್ರೆಡಿ ನಾನು ಕಾಯಿನ ತುರಿದು ಅದರಲ್ಲಿರೋ ಹಾಲನ್ನೆಲ್ಲ ಎಕ್ಸ್ಟ್ರಾಕ್ಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಆ್ಯಂಡ್ ಆ ಫ್ಯಾಟ್ ಇಲ್ಲದೆ ಇರೋಂಥ ಕಾಯಿ ಇದು. ಓಕೆ, ಸೊ ಇದನ್ನು ಫ್ರೀಸ್ ಮಾಡಿದ್ದೆ. ಬೇಕಾದಾಗ ನಂಗೆ ಎಷ್ಟು ಕ್ವಾಂಟಿಟಿ ಬೇಕಷ್ಟು ಅದನ್ನು ಕಟ್ ಮಾಡಿಕೊಂಡು ನಾನು ಇಟ್ಕೊತೀನಿ. ಲೆಟ್ ಮೀ ಶೋ ಯು ಕೊಕೊನೆಟ್ ಮಿಲ್ಕ್ ಆ್ಯಸ್ ವೆಲ್. ದಿಸ್ ಇಸ್ ಮೈ ಕೊಕೊನೆಟ್ ಮಿಲ್ಕ್. ನೋಡಿ, ಫುಲ್ ಬಾರ್ ಇದೆ, ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನನಗೆ ಬೇಕು ಅಂದಾಗ ಇದನ್ನು ತೆಗಿತೀನಿ, ಎಷ್ಟು ಬೇಕು ಅಷ್ಟು ಕಟ್ ಮಾಡ್ಕೊತೀನಿ, ನಾನು ಯೂಸ್ ಮಾಡ್ಕೊಂಡು ಎತ್ತಿಡ್ತೀನಿ. ಇಲ್ಲ ಅಂತ ಹೇಳಿದ್ರೆ ನಾನು ಈ ಥರ ಇಟ್ಟೆ ಬಿಕಾಸ್ ಆಫ್ ನನಗೆ ಐಸ್ ಕ್ಯೂಬ್ ಟ್ರೇ ಶಾರ್ಟೇಜ್ ಇತ್ತು. ಐಸ್ ಕ್ಯೂಬ್ ಟ್ರೇ ಇದ್ದರೆ ನೀಟಾಗಿ ಅದನ್ನು ಹಾಕ್ಕೊಂಡು ನೀವು ಇದನ್ನು ವಾಪಸ್ ಜಿಪ್ಲಾಕ್ ಬ್ಯಾಗಲ್ಲಿ ಹಾಕೊಂಡ್ಬಿಟ್ರೆ ತುಂಬ ಈಸಿ ಆಗುತ್ತೆ. 2-3 ಕ್ಯೂಬ್ ಎತ್ಕೊಳ್ಳೋದು, ಯೂಸ್ ಮಾಡ್ಕೊಳ್ಳೋದು ಅಷ್ಟೇ. ಇಟ್ಸ್ ದ್ಯಾಟ್ ಸಿಂಪಲ್. ಹಸಿರು ಮಸಾಲೆ ಯೂಶ್ವಲಾಗಿ ಚಿಕನ್ ಚಾಪ್ಸ್ ಮಾಡೋಕ್ಕೆ, ಚಿಕನ್ ಬಿರಿಯಾನಿ ಮಾಡೋಕ್ಕೆ ನಾವು ಎಲ್ಲನೂ ಮೋಸ್ಟ್ ಆಫ್ ದ ಫುಡ್ ದಟ್ ವಿ ಡೂ ಅಲ್ವಾ, ಹಸಿರು ಮಸಾಲೆ ಹಾಕ್ತೀವಿ. ಚಿಕನ್ ಫ್ರೈ ಮಾಡ್ತೀವಿ ಗೊತ್ತಾ, ಬೇಸಿಕ್ ಫ್ರೈ ಮಾಡ್ತೀವಲ್ಲ, 1-2 ಪೀಸ್ ಇದ್ದರೆ ಒಂಚೂರು ಸ್ಟಾರ್ಟರ್ ಥರ ಸೈಡಲ್ಲಿ ಮಾಡ್ತೀವಲ್ಲ, ಅದಕ್ಕೆಲ್ಲನೂ ಈಗ ಬೇಸ್ನ ನೀವು ಚೆನ್ನಾಗಿ ಯೂಸ್ ಮಾಡ್ಕೊಬೋದು. ಐ ವಿಲ್ ಜಸ್ಟ್ ಆ್ಯಡ್ ಸಮ್ ಮೋರ್ ಆಯಿಲ್ ಬಿಕಾಸ್ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇದೆ. ಓಕೆ, ಈ ಬೇಸ್ ಎಣ್ಣೆ. ಓಕೆ, ಎಣ್ಣೆಗೆ ನಾನು ಏನೇನು ಹಾಕೋತಾ ಇದ್ದೀನಿ ಅಂದರೆ, ಇಲ್ಲಿ ಏನೇನಿದೆ ಅದನ್ನೆಲ್ಲ ಹಾಕೋತಾ ಇರೋದೆ ಪಟ ಅಂತ. ಒಂದು ಅರ್ಧ ಇಡಿ ಅಷ್ಟು ಕೊತ್ತಂಬರಿ, ಆಯಿತಾ, ಕಾಯಿ 1 ಇಡಿ ಅಷ್ಟು. ಆ್ಯಂಡ್ ಇದರೊಳಗಡೆ ಬೇಸಿಕ್ ಸ್ಪೈಸಸ್ ಏನೇನಿದೆ ಅಂತ ಹೇಳಿದ್ರೆ, ಇಷ್ಟು ಉರ್ಗಡ್ಲೆ ಇದೆ, ಆಮೇಲೆ ಚಕ್ಕೆ ಇದೆ, ಆಮೇಲೆ ಲವಂಗ ಇದೆ, ಆಮೇಲೆ ಇಷ್ಟೇ ಶುಂಠಿ ಇದೆ, 2 ಇಂಚ್ ಶುಂಠಿ ಇದೆ. ಓಕೆನಾ, ಸೊ ಇದಿಷ್ಟು ಆಯಿತು. ಈ 1 ಇಡಿ ಅಷ್ಟು ಆನಿಯನ್, ಇಷ್ಟು ಮುಷ್ಟಿಯಷ್ಟು ಬೆಳ್ಳುಳ್ಳಿ ಸ್ವಲ್ಪ ಮುಂದೆ ಇದ್ದರೆ ಟೇಸ್ಟ್ ಜಾಸ್ತಿ. ಸೊ ನಾವು ಇವಾಗ ಏನು ಮಾಡ್ತೀವಿ, ನಮ್ಮ ಸ್ಪೈಸಸ್ನೆಲ್ಲ ಹಾಕ್ಕೊಂಡು ಬರ್ತೀವಿ ಅಷ್ಟೇ. ಎಲ್ಲನೂ ಒಂಚೂರು ಎಣ್ಣೆ ಬಾಣಲಿಗೆ ಹಾಕಿದ್ದೀನಲ್ಲ ಅದಕ್ಕೆ. ಮೇನ್ ಇಂಗ್ರೀಡಿಯೆಂಟು ಖಾರಕ್ಕೆ 1 ಇಡಿಯಷ್ಟು ಚಿಲ್ಲಿ. ಇಲ್ಲಿ ಈ ಚಿಲ್ಲಿನ ನೀವು ನಿಮಗೆ ಹೇಗೆ ಬೇಕು ಹಾಗೆ ನೀವು ಚೇಂಜ್ ಮಾಡ್ಕೊಬೋದು, ಎಷ್ಟು ಬೇಕಷ್ಟು ಹಾಕೋಬೋದು, ಕಮ್ಮಿ ಜಾಸ್ತಿ ನಿಮ್ಮ ಮನೇಲಿ ಹೇಗೆ ತಿಂತಾರೋ ಅದು. ನಮ್ಮ ಮನೇಲಿ ಸ್ವಲ್ಪ ಖಾರ ಕಮ್ಮಿ, ಸೊ ನಾವು ಲಿಮಿಟೆಡಾಗಿ ಹಾಕ್ತೀವಿ. ಸೊ ಗ್ರೀನ್ ಚಿಲ್ಲೀಸು ಎಕ್ಸಾಕ್ಟಾಗಿ 1 ಇಡಿ ಅಷ್ಟಿದೆ. ತುಂಬ ಫ್ರೈ ಆಗಬೇಕು ಅಂತ ಏನಿಲ್ಲ, ಜಸ್ಟ್ ಆ್ಯಡಿಂಗ್ ಎವ್ರಿಥಿಂಗ್. 1-2 ನಿಮಿಷ ಫ್ರೈ ಆದರೆ ಸಾಕು. ಈ ಥರ ಕಾಣ್ತಾ ಇದೆಯಲ್ಲ, ಇದನ್ನೊಂದು ಸ್ವಲ್ಪ ಹಿಂಗೆ ಫ್ರೈ ಮಾಡ್ಕೊತಾ ಇದ್ದೀನಿ. ನನಗೇನು ಗೊತ್ತಾ ಬೇಜಾರು, ಇವಾಗೆಲ್ಲ ಮಾರ್ಕೆಟಲ್ಲಿ ತುಂಬಾ ಈ ವೆಯ್ಟ್ ಲಾಸ್ ಅನ್ನೋದೇ ದೊಡ್ಡ ಇದ್ರ ಥರ ತೋರಿಸ್ತಾ ಇದ್ದಾರೆ. ಹೆಲ್ದಿಯಾಗಿರೋದು ಅಂದರೆ ತುಂಬ ಕಷ್ಟದ ಜೀವನ, ಅನ್ಹೆಲ್ದಿಯಾಗಿರೋದಂದರೆ ಸಖತ್ ಈಸಿ. ಒಂಥರ ಹೆಲ್ದಿ ಲೈಫ್ ಸ್ಟೈಲ್ ಅಂತ ಕೇಳಿಸ್ಕೊಬಿಟ್ರೆ ಅದೇ ಒಂದು ದೊಡ್ಡ ಹಿಂಸೆ ಥರ ತೋರಿಸ್ತಾ ಇದ್ದಾರೆ. ನಂಗೆ ಅದಕ್ಕೆ ಬೇಜಾರಾಗ್ಬಿಟ್ಟಿದೆ. ಅದರಿಂದ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಅಯ್ಯೋ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಟಿಪ್ಸು, ಹ್ಯಾಕ್ಸು, ಟ್ರಿಕ್ಸ್ ಕೊಡ್ತಾಯಿರ್ತೀನಿ. ಅದರಲ್ಲಿ ಕೆಲವು ಬರ್ತಾರೆ ಸೋ ಕಾಲ್ಡ್, ನಾನು ಹೇಳಲೇಬೇಕು ಇವರಿಗೆ,
ಈ ಥರ ಅನ್ನಲೇಬೇಕು, ನೆಗೆಟಿವ್ ಕಮೆಂಟ್ ಡ್ರಾಪ್ ಮಾಡಲೇಬೇಕು ಅಂತ ಕೆಲವ್ರು ಬರ್ತಾರೆ, ಆವಾಗ ಬೇಜಾರಾಗುತ್ತೆ. ದ ರೀಸನ್ ಇಸ್ ಇಲ್ಲಿ ಇಷ್ಟೊಂದು ಎಫರ್ಟ್ಸ್ ಹಾಕಿ ಹೆಂಗೆ ನಾವು ಒಳ್ಳೆ ಲೈಫ್ ಸ್ಟೈಲಲ್ಲಿ ಇರಬೇಕು ಅಂತ ನಾನು ಬೇರೆಯವ್ರಿಗೆ ಹೇಳಬೇಕಾದ್ರೆ ಬಂದು ಸುಮ್ಮನೆ ಹೇಳಬೇಕಲ್ಲ, ಒಂದು ಡೈಲಾಗ್ ಹೊಡಿಬೇಕಲ್ಲ ಅಂತ ಹೊಡೆದಾಗ ಬೇಜಾರಾಗುತ್ತೆ ಅಷ್ಟೇ. ಅದಕ್ಕೆ ಡಿಸ್ಕ್ಲೇಮರ್ ನಾವೇ ಫಸ್ಟೇ ಹಾಕ್ಬಿಟ್ರೆ ಯಾರೂ ಏನೂ ಕೇಳೋಂಗಿಲ್ಲ, ಕರೆಕ್ಟಾ? ಸೊ ಇಲ್ಲಿ ನೋಡಿ ಈ ಥರ ಚೆನ್ನಾಗಿ ಹುರ್ಕೊಳ್ಳೋದು. ಇನ್ನೊಂದು ಸ್ವಲ್ಪ ಉರಿಯೋಣ, ಆಯಿತಾ? ಒಂದು ಲೆವೆಲಲ್ಲಿ ಉರಿಯೋಣ. ಎಷ್ಟು ಹುರ್ಕೋತೀವಿ ಅಷ್ಟು ಫ್ಲೇವರ್ ಚೆನ್ನಾಗಿರುತ್ತೆ. ಇದು ನೋಡಿ ಸೊಪ್ಪೆಲ್ಲ ಆಲ್ಮೋಸ್ಟ್ ಸಣ್ಣಕ್ಕೆ ಆಗಿದೆ, ಒಂದು ಲೆವೆಲಲ್ಲಿ ಇದು ಫುಲ್ ಬೆಂದಿದೆ. ಅಂದರೆ ಅತಿಯಾಗಿ ಬೇಯಿಸೋ ಅವಶ್ಯಕತೆ ಇಲ್ಲ, ಒಂದು ರೌಂಡ್ ಫ್ರೈ ಮಾಡಿದ್ರೆ ಫ್ಲೇವರ್ ಜಾಸ್ತಿ ಇರುತ್ತೆ ಅಷ್ಟೇ. ಸೊ ಇದಾಯಿತು. ಇದನ್ನು ನಾವು ಬೇರೆ ಬಟ್ಲಿಗೆ ಎತ್ತಿಟ್ಟಿರೋಣ. ದಾರದ ಮೇಲೆ ಮಸಾಲೆ ಮಾಡ್ಕೊಳ್ಳೋಣ. ಈ ಮಸಾಲೆ ಎಲ್ಲ ಇಟ್ಟಿದ್ನಲ್ಲ ಆ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ, ಆರಲಿ ಒಂದು ಸ್ವಲ್ಪ ಹೊತ್ತು ಅಂತ. ಘಮ್ ಅಂತ ಇದೆ. ಒಂದು ಮಸಾಲೆ ಬೇಸ್ ರೆಡಿಯಾಗಿದೆ. ಇವಾಗ ಇದನ್ನು ಆಡಿಸ್ಬೇಕು ಅಷ್ಟೇ. ಇದೇ ಪ್ಯಾನ್ ಯೂಸ್ ಮಾಡ್ಕೊತೀನಿ, ಮ್ಯಾಕ್ಸಿಮಮ್ ಒಂದೇ ಪ್ಯಾನ್ ಯೂಸ್ ಮಾಡ್ಕೊತೀನಿ, ಸೊ ದಟ್ ಅಡುಗೆ ಮಾಡಬೇಕಾದ್ರೆ ಪಾತ್ರೆಗಳು ಕಮ್ಮಿ ಬೀಳಲಿ ಅಂತ. ಅಗೇನ್ 2 ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ. ಹಸಿ ಖಾರ ಮಾಡ್ಕೊಳ್ಳೋಣ, ಓಕೆನಾ? ಇದಕ್ಕೆ ಆನಿಯನು, ಪ್ಯಾನ್ ಆಲ್ರೆಡಿ ಬಿಸಿರೋದ್ರಿಂದ ಡೈರೆಕ್ಟಾಗಿ ಆನಿಯನ್ ಹಾಕ್ತಾಯಿದ್ದೀನಿ. 3 ಕೈಂಡ್ ಆಫ್ ಮಸಾಲೆ ಮಾಡ್ಕೊಂಬಿಟ್ರೆ ಸಾಕು. ಆಲ್ಮೋಸ್ಟ್ ನಾವು ಅದರಲ್ಲೇ ಹಿಂದೆ ಮುಂದೆ ಆಟಾಡ್ತಾ ಇರ್ತೀವಿ. ಚಿಕನ್ ಸಾರು, ಚಿಕನ್ ಗ್ರೇವಿ, ಎಗ್ ಫ್ರೈ, ಎಗ್ ಗ್ರೇವಿ, ಪನ್ನೀರ್ ಫ್ರೈ, ಪನ್ನೀರ್ ಗ್ರೇವಿ, ಮಶ್ರೂಮ್ ಗ್ರೇವಿ, ಎಲ್ಲದಕ್ಕೂ ಒಂದೇ ಮಸಾಲೆ ಅಲ್ಲ 3 ಮಸಾಲೆ. ಆ್ಯಕ್ಚುಲಾಗಿ ಯೋಚನೆ ಮಾಡಿದ್ರು ನಮ್ಮ ಮಸಾಲೆಗಳು ಅಲ್ಲಿ ಇಲ್ಲಿನೇ ಆಟಾಡ್ತಾ ಇರ್ತವೆ. ಸ್ವಲ್ಪ ಟ್ವೀಕ್ಸ್ಗೆ ಆಮೇಲೆ ಹಾಕ್ಕೊಳ್ಳೋಣ ಬೇಕಾದ್ರೆ ಪೌಡ್ರುಗಳು. ಟ್ರಾನ್ಸ್ಲೂಸೆಂಟ್ ಆಗೋ ತನಕ ಹುರ್ಕೋಬೇಕು, ಓಕೆನಾ? ನಾನು ಮಾಡ್ತಿರೋ ಎಲ್ಲ ಮೀಲ್ ಪ್ರೆಪ್ಪುವೆ ಇಂಡಿಯನ್ ಬೇಸಲ್ಲೇ. 70% ಇಂಡಿಯನ್ ಕಲ್ಚರ್ ಇರುತ್ತೆ, 30% ಈಸಿ ಆಗಲಿ ಅಂತ ಸ್ವಲ್ಪ ವೆಸ್ಟರ್ನ್ ಕಲ್ಚರ್ನ ಮಿಕ್ಸ್ ಮಾಡಿರ್ತೀನಿ ಅಷ್ಟೇ. ಇವಾಗ ನಾನು ಮಟನ್ ಸಾರು ಪುಡಿ ಹಾಕೋತಾ ಇದ್ದೀನಿ. ಮಟನ್ ಸಾರು ಪುಡಿ ಅಂತ ಹೇಳಿದ್ರೆ ಧನಿಯಾ ಕಾಳು ಮತ್ತು ಕೆಂಪು ಮೆಣಸಿನ್ಕಾಯಿ ಮಿಕ್ಸ್ ಮಾಡಿರ್ತೀವಿ ರೇಷೋ, ನಮ್ಮ ಮನೆ ಖಾರದ ತಕ್ಕಂಗೆ. ಸೊ ನೀವು ಬೇಕಾದ್ರೆ ಸಪ್ರೇಟಾಗಿ ಚಿಲ್ಲಿ ಪೌಡರು ಮತ್ತು ಧನಿಯಾ ಪೌಡರ್ ಹಾಕೋಬೋದು. ನಮ್ಮ ಮನೇಲಿ ಆಲ್ರೆಡಿ ರೆಡಿ ಮಿಕ್ಸ್ ಇರೋದ್ರಿಂದ ನಾನು ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಸಿಮ್ಮಲ್ಲಿ ಹುಡ್ಕೋಬೇಕು. ಖಾರದ ಪುಡಿ ಹಾಕಿದ್ಮೇಲೆ ಮಾತ್ರ ತುಂಬ ಸಿಮ್ಮಲ್ಲಿ ಹುಡ್ಕೋಬೇಕು. 1 ನಿಮಿಷ ಟಾಸ್ ಅಷ್ಟೇ ಇದು. ಈಗ ಇದನ್ನು ಬೇರೆ ಪ್ಲೇಟಿಗೆ ಎತ್ತಿಡ್ಕೊತೀನಿ. ಇದು ನಮ್ಮ 2ನೇ ಬೇಸ್, ಓಕೆ? ವಾರದಲ್ಲಿ 1 ದಿನ ಆಯಿತಾ, ಡೆಡಿಕೇಟೆಡ್ ಆಗಿ ನಾವು ಇದನ್ನೆಲ್ಲ ಪ್ರಿಪೇರ್ ಮಾಡ್ಕೊಂಬಿಟ್ರೆ ಒಂದು 2 ರಿಂದ 3 ಅವರ್ಸ್ ಸ್ಪೆಂಡ್ ಮಾಡಿಬಿಟ್ಟು ಒಂದು ಮೂವಿನೋ ಏನೋ ಒಂದು ಹಾಕೊಂಬಿಟ್ಟು ಪ್ರೆಪ್ ಮಾಡಿ ಇಟ್ಕೊಂಬಿಟ್ರೆ ಡೆಡಿಕೇಟೆಡ್ ಆಗಿ, ದ್ಯಾಟ್ಸ್ ಇಟ್. ಅಗೇನ್ ಈ ಪ್ಯಾನ್ನ ಸಿಮ್ಮಲ್ಲೇ ಇಟ್ಟಿದ್ದೀನಿ. ನಾವೇನು ಮಾಡ್ತಾಯಿದ್ದೀವಿ, ಇದೇ ಪ್ಯಾನ್ನ ಯೂಸ್ ಮಾಡಿಕೊಂಡು ನಾವು ಈಗ 3rd ಬೇಸ್ನ ರೆಡಿ ಮಾಡ್ಕೊತಾ ಇದ್ದೀವಿ. ಇದಕ್ಕೆ ಒಂಚೂರು ಎಣ್ಣೆ ಹಾಕಿದೆ. ಇಷ್ಟೊಂದು ಎಣ್ಣೆ ಅಂತ ಅನ್ಕೊಬೋದು, ಬಟ್ ಮಸಾಲೆ ಅಷ್ಟೂ ನಾನು ಒನ್ ಟೈಮೇ ಯೂಸ್ ಮಾಡಲ್ಲ, ಆಯಿತಾ? ಸೊ ನಾನು ಮತ್ತೆ ರೀಯೂಸ್ ಮಾಡ್ತೀನಿ. ಅಂದರೆ ಸ್ವಲ್ಪನೇ ಬ್ಯಾಚ್ ವೈಸ್ ನಾನು ಯೂಸ್ ಮಾಡೋದ್ರಿಂದ ವರ್ಕೌಟ್ ಆಗುತ್ತೆ. ಆ್ಯಂಡ್ ಕ್ವಾಂಟಿಟಿ ಕೂಡ ಜಾಸ್ತಿ ಇದೆಯಲ್ಲ, ಸೊ ಅಷ್ಟು ಎಣ್ಣೆ ತಡೆಯುತ್ತೆ. ಒಂದೇ ಟೈಮ್ಗೆ ಇಷ್ಟು ಎಣ್ಣೆ ಹಾಕಿದ್ರೆ ಡೆಫಿನೆಟ್ಲಿ ಜಾಸ್ತಿ, ಬಟ್ ನಾನು ಇದನ್ನು ಒಂದು ಮಸಾಲೆನೇ ನಾನು 3 ರಿಂದ 4 ಸತಿ ಯೂಸ್ ಮಾಡೋದ್ರಿಂದ ಅದು ಜಾಸ್ತಿ ಆಗೋಲ್ಲ. ಟೊಮ್ಯಾಟೊ ಪ್ಯೂರಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ 3 ಹುಳಿ ಟೊಮ್ಯಾಟೊ ಆ್ಯಂಡ್ 1 ಸ್ವೀಟ್ ಟೊಮೆಟೊ ತೊಗೊಂಡಿದ್ದೀನಿ, ಹೈಬ್ರಿಡ್ ಟೊಮೆಟೊ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ಸಖತ್ತು ಮೈಲ್ಡಾಗಿ ಹಾಕ್ಕೊಳ್ಳಿ, ಬಿಕಾಸ್ ಅಗೇನ್ ನಾವು ಅಡುಗೆ ಮಾಡಬೇಕಾದ್ರೆ ಉಪ್ಪು ಹಾಕ್ಕೋತೀವಲ್ವಾ, ಅದಕ್ಕೋಸ್ಕರ. ಅದಕ್ಕೆ ನಾನು ಯಾವುದೇ ರೀತಿಯಾದ ಮಸಾಲೆ ಆ್ಯಡ್ ಮಾಡಲ್ಲ, ಖಾರದ ಪುಡಿ, ಗರಂ ಮಸಾಲ ಏನೂ ಆ್ಯಡ್ ಮಾಡಲ್ಲ. ಬಿಕಾಸ್ ನನಗೇನು ಬೇಕು ಅವತ್ತಿಗೆ ಆ ಮಸಾಲೆನ ಆ್ಯಡ್ ಮಾಡ್ಕೊತೀನಿ. ದಿಸ್ ವಿಲ್ ಬಿ ಅ ಪ್ಲೇನ್ ಟೊಮ್ಯಾಟೊ ಮತ್ತು ಆನಿಯನ್ ಬೇಸ್ ಅಷ್ಟೇ. ಮಶ್ರೂಮ್ ಫ್ರೈಗೆ ಅಂತ ನಾನಿಲ್ಲಿ ಬೆಳ್ಳುಳ್ಳಿ ಯೂಸ್ ಮಾಡ್ಕೊತಾ ಇದ್ದೀನಿ. ಬೆಳ್ಳುಳ್ಳಿನೆಲ್ಲ ಜಜ್ಜಿ ಹಾಕ್ತೀನಿ. ಆ ಕಡೆ ಟೊಮೊಟೊ ಆನಿಯನ್ ಬೇಯ್ತಾ ಇದೆ, ಅದು ಬೇಯೋ ತನಕ ಇದು ಮುಗಿಸೇ ಬಿಡ್ತೀನಿ ನಾನು. ಸೊ ಇದು ರೆಡಿ ಇದೆ. ಇಲ್ಲಿ ಇಷ್ಟು ಸ್ಮ್ಯಾಶ್ ಆದರೂ ಸಾಕು. ಹೀಗೆ ತುಂಬ ಕಮ್ಮಿ ಎಣ್ಣೆ, ಬಿಕಾಸ್ ನಾವು ಜಸ್ಟ್ ಸಾಟೆ ಮಾಡಿ ಅದನ್ನೆಲ್ಲ ಟೈಮ್ ಯೂಸ್ ಮಾಡ್ತೀವಿ, ಅದಕ್ಕೆ ಇಷ್ಟೇ. ಬೆಳ್ಳುಳ್ಳಿ ಅದನ್ನು ಹಾಕ್ತಾಯಿದ್ದೀನಿ. ಚೂರು ಇದು ಬ್ರೌನ್ ಆಗಲಿ. ಬ್ರೌನ್ ಹಾಕಿದಂಗೆ ಮಶ್ರೂಮ್ ಹಾಕೋಣ. ಇದಕ್ಕೆ ಇನ್ನೊಂದು ಚೂರು ನೀರು ಹಾಕ್ಕೊಂಡು ಬೇಯಿಸೋಣ. ಪ್ರಾಪರಾಗಿ ಬೇಯಬೇಕು. ಈ ಸ್ಟೀಲ್ ಕಡಾಯಿ ಒಂದು ಸ್ವಲ್ಪ ಬಿಟ್ಟರೆ ಸಾಕು, ಆ ಕಡೆ ತಿರುಗಿದ್ರೆ ಸಾಕು, ಪಟಕ್ ಅಂತ ಕಪ್ಪಾಗ್ಬಿಡುತ್ತೆ. ದಟ್ಸ್ ಫೈನ್. ಸ್ವಲ್ಪ ಸೀದೋಯ್ತು, ಏನು ಮಾಡೋಕ್ಕಾಗಲ್ಲ. ಓಕೆ, ಮಶ್ರೂಮ್ ಹಾಕೋತಾ ಇದ್ದೀನಿ ನಾನಿಲ್ಲಿ. ಸಣ್ಣ ಪುಟ್ಟ ಸೀದೋಗೋದು, ಒಂದು ಚೂರು ಅಡುಗೆ ಮೇಲೆ ಕೆಳಗಾಗೋದೆಲ್ಲ ಕಾಮನ್ನು. ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡು ಪರ್ಫೆಕ್ಷನಿಸ್ಟಾಗಿ ಬದುಕೋಕ್ಕಾಗಲ್ಲ. ಈ ಮಶ್ರೂಮ್ ಫ್ರೈ ಯೂಶಲಾಗಿ ಆಮ್ಲೆಟ್ಸಲ್ಲಿ, ಆಮೇಲೆ ರೈಸ್ ಬೌಲಲ್ಲಿ, ಯಾವುದ್ರಲ್ಲಾದರೂ ಯೂಸ್ ಮಾಡ್ಬೋದು. ಡೈಲಿ ಎಲೆಕ್ಟ್ರೋಲೈಟ್ಸ್ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಎಳ್ನೀರು ತೊಗೊಂಡಿದ್ದೀನಿ. ಚಿಯಾ ಸೀಡ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಡೈಲಿ ಎಳ್ನೀರು ಸಿಕ್ಕಲ್ಲ ಅನ್ನೋರಿಗೆ ಇದು. ನೀವು ತೋಟದ ಮನೇಲಿದ್ದು ದಿನ ಈಸಿಯಾಗಿ ಎಳ್ನೀರು ಸಿಕ್ಕತ್ತೆ, ದಿನ ಅಲ್ಲೇ ಕುಡಿತೀವಿ ಅಂದರೆ ನಿಮ್ಗೆ ಅದೇ ಸಿಕ್ಕತ್ತೆ. ಬಟ್ ನಮಗೆ ಇಲ್ಲಿ ಬ್ಯಾಂಗ್ಳೂರಲ್ಲಿ ಡೈಲಿ ಹೋಗಿ ಎಳ್ನೀರು ತೊಗೊಂಬರೋಕ್ಕಾಗಲ್ಲ, ಓಕೆನಾ? ಸೊ ಅವರಿಗೆ ಇದು. ಈ ಎಳ್ನೀರೊಳಗಡೆ ನಾನಿಲ್ಲಿ 2 ಸ್ಪೂನಷ್ಟು ಚಿಯಾ ಸೀಡ್ಸ್ ಆ್ಯಡ್ ಮಾಡಿದ್ದೀನಿ. ಸೊ ಇದರಲ್ಲಿ ಜಸ್ಟ್ ನಾನು ಐಸ್ ಕ್ಯೂಬ್ಸ್ ಮಾಡ್ತಾ ಇದ್ದೀನಿ.
ದಿಸ್. ಸೊ ಈ ಥರ ಕ್ಯೂಬ್ಸ್ ಮಾಡ್ಕೊಳ್ಳೋದು. ಕ್ಯೂಬ್ಸ್ ಮಾಡ್ಕೊಂಡು ಏನು ಮಾಡೋದು ಅಂತ ಹೇಳಿದ್ರೆ, ನನ್ನ ಹತ್ರ ಈಗ ಕ್ಯೂಬ್ಸ್ ರೆಡಿ ಇಲ್ಲ, ಜಸ್ಟ್ ನಾನು ಹಾಗೆ ತೋರಿಸ್ತೀನಿ. ವಿ ಆರ್ ಯೂಸಿಂಗ್ ದಿಸ್. ಓಕೆ, ಇಮ್ಯಾಜಿನ್ ದಿಸ್ ಇಸ್ ಈ ಐಸ್ ಕ್ಯೂಬ್ ಅಂತ, ಲೈಕ್ ಏನದು ಚಿಯಾ ಸೀಡ್ಸ್ ಮತ್ತು ಎಳ್ನೀರು ಹಾಕಿರೋದು. ವಿ ಆರ್ ಪುಟ್ಟಿಂಗ್ 2 ಐಸ್ ಕ್ಯೂಬ್ಸ್ ಲೈಕ್ ದಿಸ್. ಇದನ್ನು ಯೂಸ್ ಮಾಡಿಕೊಂಡು ಅದಕ್ಕೆ ನಾವು ವಾಟರ್ನ ಆ್ಯಡ್ ಮಾಡ್ತೀವಿ. ಹಿಂಗೆ ವಾಟರ್ನ ಆ್ಯಡ್ ಮಾಡಿ ಡೈಲಿ 1 ಗ್ಲಾಸ್ ಹಿಂಗೆ ಕುಡಿತೀವಿ. ಯಾರಿಗೆ ಇಮಿಡಿಯೇಟಾಗಿ ಎಳ್ನೀರು ಅವೈಲೇಬಲ್ ಇಲ್ಲ ಅನ್ನೋರಿಗೆ ಈ ಥರ ಎಲೆಕ್ಟ್ರೋಲೈಟ್ಸ್ನ ಪ್ರಿಪೇರ್ ಮಾಡಿ ನೀವು ಕೊಡಿದ್ರೆ ನಿಮ್ಮ ಎನರ್ಜಿ ತುಂಬ ಚೆನ್ನಾಗಿರುತ್ತೆ. ಯು ಫೀಲ್ ರಿಯಲಿ ಹೈಡ್ರೇಟೆಡ್ ಫಾರ್ ಅ ಲಾಂಗರ್ ಪೀರಿಯಡ್ ಆಫ್ ಟೈಮ್. ಇವಾಗ ಮೊದಲನೇ ಮಸಾಲೆ ಏನು ಹುರಿದಿಟ್ಕೊಂಡಿದ್ವಿ ಅದು ಕಂಪ್ಲೀಟಾಗಿ ಆರಿದೆ, ಅದನ್ನು ನಾವೀಗ ಆಡಿಸ್ಕೊತಾ ಇದ್ದೀವಿ. ಓಕೆ, ಚೆನ್ನಾಗಿ ನುಣ್ಣಕ್ಕೆ ಫೈನ್ ಪೇಸ್ಟ್ ಥರ ಆಡಿಸ್ಕೊಂಡ್ಬಿಡ್ತೀನಿ ನಾನು, ಸೊ ದಟ್ ಅದು ಎಲ್ಲದಕ್ಕೂ ಹೆಲ್ಪ್ ಆಗಲಿ ಅಂತ. ಸೊ ನಮ್ಮ ಮಸಾಲೆ ರೆಡಿ ಇದೆ. ಮೌಲ್ಸು, ಓಕೆ, ಆ ಮೌಲ್ಸಲ್ಲಿ ನಾವು ಮಸಾಲೆ ಹಾಕೊಂಡು ಹೋಗ್ತೀವಿ. ಆಮೇಲೆ ಪ್ಯಾಟ್ ಮಾಡಿ ಶೇಪ್ ತರೋಣ. ಅಂಗಡಿಗಳಲ್ಲಿ ಫ್ರೋಝನ್ ಫುಡ್ ತೊಗೊಬರೋಕ್ಕಂತ ಈಸಿ ಟು ಮೇಕ್ 2 minutes ಫುಡ್ ಆಲ್ರೆಡಿ ಪ್ರಿಪೇರ್ಡ್ ಎಲ್ಲನೂ ಇರುತ್ತಲ್ಲ, ಆ ಥರ ಪ್ರಿಸರ್ವೇಟಿವ್ಸ್ ಹಾಕಿರೋದನ್ನ ಯೂಸ್ ಮಾಡೋಕ್ಕಿಂತ ಮನೆಯಲ್ಲಿ ಪ್ರಿಸರ್ವೇಟಿವ್ಸ್ ಇಲ್ಲದೆ ಮಾಡಿಕೊಂಡು ಈ ಥರ ತಿನ್ನೋದು ಎಷ್ಟೋ ಬೆಟರು. ಎಸ್ಪೆಷಲಿ ಇವಾಗ ಪ್ರತಿ ಹೆಣ್ಮಕ್ಳಿಗೂ ಆಲ್ಮೋಸ್ಟ್ ಎವ್ರಿ 1 person in 2 people PCOD, ಇವಾಗ PMOS ಆ್ಯಂಡ್ ಥೈರಾಯ್ಡ್, ಇನ್ಸುಲಿನ್ ರೆಸಿಸ್ಟೆನ್ಸ್, ಜಸ್ಟ್ 30 yearsಗೆಲ್ಲ ಇವಾಗ ಡಯಾಬಿಟಿಕ್ ಇದ್ದಾರೆ. ಅದೆಲ್ಲದ್ರಿಂದನೂ ಎಸ್ಕೇಪ್ ಆಗಿ ನಮ್ಮ ಲೈಫ್ನ ಭಾಳದ 50 ವರ್ಷ ಆದರೂ ಅಟ್ಲೀಸ್ಟ್ ಒಂದು 50 ವರ್ಷ ತನಕ ನೆಮ್ಮದಿಯಾಗಿ ದಿನ ಹಿಂಸೆ ಪಡ್ಕೊಂಡು ಬದುಕೋದಿರೋಂಗಿಲ್ಲ. ಅದೇ ಜಾರ್ಗೆ ನಮ್ಮದು ಕೆಂಪುದು ಏನು ಹುರ್ಕೊಂಡಿದ್ವಿ ಚಿಲ್ಲಿ ಪೌಡರು ಮತ್ತು ಆನಿಯನು ಅದನ್ನು ಹಾಕೋತಾ ಇದ್ದೀವಿ. ಒಂದೇ ಜಾರು ಒಂದೇ ಪ್ಯಾನು ಆ ಥರ ಮಿನಿಮಲಿಸ್ಟಿಕ್ಕಾಗಿ ಮಾಡ್ಕೋಬೋದು. ಒಂದು ಸ್ವಲ್ಪ ನೀರು ನೋಡಿ ಈ ಥರ ಆಗಿದೆ. ಸೊ ಇದನ್ನು ನಾನು ಇವಾಗ ಪ್ಲೇಟಿಗೆ ಹಾಕೋತಾ ಇದ್ದೀನಿ. ಇದಂತೂ ನನಗೆ ಒನ್ ಆಫ್ ಮೈ ಫೇವ್ರೆಟ್ ಮಸಾಲೆ, ಬಿಕಾಸ್ ಫ್ಲೇವರ್ ಅಷ್ಟು ಚೆನ್ನಾಗಿರುತ್ತೆ. ಆನಿಯನ್ ಮತ್ತು ಚಿಲ್ಲಿ ಪೌಡರ್ ಫ್ಲೇವರ್ ಅಷ್ಟು ಚೆನ್ನಾಗಿರುತ್ತೆ. ಈ ಥರ ಇದೆ ನೋಡಿ. ಸೊ ಇವಾಗ ನಮ್ಮ ರೆಡ್ ಮಸಾಲೆ ಕೂಡ ಹಾಕೊಳ್ಳೋಣ. ಒಂದು ಸ್ಪೂನ್ ಹಾಕೊಂಬಂದ್ರು ಸಾಕು. ರೆಡ್ಡು ಗ್ರೀನು ಇದೆಲ್ಲ ಫ್ರೀಸ್ ಆಗುತ್ತೆ. ಆನಿಯನ್ ಮತ್ತು ಟೊಮ್ಯಾಟೊ ಬೇಸು ಅದನ್ನು ಹಾಕೊಂಬಿಡೋಣ. ಇದು ಆನಿಯನ್ ಟೊಮ್ಯಾಟೊ ಬೇಸ್ ಆಯಿತು. ಬರೀ ಸಾಲ್ಟ್ ಹಾಕಿ ಸೊಟ್ಟೆ ಮಾಡ್ಕೊಂಡಿದ್ದೀವಿ. ಆಮ್ಲೆಟ್ಸಲ್ಲಿ, ಸಲಾಡ್ಸಲ್ಲಿ, ಸ್ಯಾಂಡ್ವಿಚಲ್ಲಿ ಎಲ್ಲದರಲ್ಲೂ ಯೂಸ್ ಮಾಡ್ಬೋದು. ಸೂಪ್ ಮಾಡೋಕ್ಕೆ ಅಂತ ಸಣ್ಣಕ್ಕೆ ಹೆಚ್ಕೊಂಡಿರೋ ಪಂಪ್ಕಿನು. ಓಕೆ, ಇದರಲ್ಲೇ ಬೇಜಾನ್ ಸೂಪ್ ಆಗುತ್ತೆ. ಸ್ವಲ್ಪ ಕೆಚ್ಚಿರೋ ಪಂಪ್ಕಿನು. ಇದು ನಾಳೆ ಚಪಾತಿ ಪರಾಟ ಏನಾದ್ರು ಮಾಡಿದ್ರೆ ಇಮಿಡಿಯೇಟಾಗಿ ಪಲ್ಯ ಮಾಡಿಬಿಡ್ತೀನಿ. ಹಿಂಗೆ ಕಟ್ ಮಾಡಿರೋದು ತುಂಬ ದಿನ ಇಟ್ಕೊಳ್ಳೋಕ್ಕಾಗಲ್ಲ. ವಿತಿನ್ 2 daysಲ್ಲಿ ನೀವು ಖಾಲಿ ಮಾಡಬೇಕು. ಕಟ್ ಮಾಡಿದರೆ ಬೆಳಿಗ್ಗೆ ಎದ್ದು ಆಫೀಸ್ಗೆ ಹೋಗ್ಬೇಕಾದ್ರೆ ಪಟ್ ಅಂತ ಬೇಯಿಸೋದು ಎಷ್ಟೊತ್ತಾಗುತ್ತೆ ಹೇಳಿ. ಫ್ರೀಝರ್ಗೆ ಹೋಗಲ್ಲ, ಕೆಳಗಡೆ ಹೋಗುತ್ತೆ. ಓಕೆನಾ, ಇದು ಕೆಳಗಡೆನೇ ಇರುತ್ತೆ. ಇವೆರಡೂ ನಾವು ಫ್ರೀಸ್ ಮಾಡಲ್ಲ. ಮಶ್ರೂಮ್ನ ಕೂಡ ಫ್ರೀಸ್ ಮಾಡಲ್ಲ, ನಾವು ಹಾಗೆ ಇಟ್ಕೊಂಡಿರ್ತೀವಿ ಪಲ್ಯ ಥರ, ಬಿಕಾಸ್ ಇದ್ರಲ್ಲಿ ಒಂಚೂರು ನೀರು ಸೋಕ್ಸಿಲ್ಲ ನಾವು. ಇದು ಒಂದು ನಿಮಗೆ 2 ದಿನ 3 ದಿನ ಬರುತ್ತೆ. ಬಟ್ ಫ್ಯಾಮಿಲಿಗೆಲ್ಲ ಅಂದರೆ ಇಮಿಡಿಯೇಟಾಗಿ ಸಂಜೆ ಹೊತ್ತು ಒಂದು ಸ್ಯಾಂಡ್ವಿಚ್ಗೆ ಖಾಲಿ ಆಗುತ್ತೆ, ಕರೆಕ್ಟಾಗಿ ಖಾಲಿ ಆಗುತ್ತೆ. ಅವಾಗ ಹೊಸ್ದಾಗಿ ಮಶ್ರೂಮ್ ಬೇಸ್ ಮಾಡೋ ಅವಶ್ಯಕತೆ ಇರಲ್ಲ. ಆ್ಯಂಡ್ ಇದು ಅಷ್ಟೇ, ಇದನ್ನು ಫ್ರೀಸ್ ಮಾಡ್ತಾಯಿದ್ದೀವಿ. ಓಕೆ, ಸೊ ಇದನ್ನು ಫ್ರೀಸ್ ಮಾಡ್ತಾಯಿದ್ದೀವಿ. ಇಮಿಡಿಯೇಟಾಗಿ 3 ದಿನದಲ್ಲಿ ಖಾಲಿ ಮಾಡ್ತೀರಾ ಅಂದರೆ ಫ್ರೀಸ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಒಂದು ವಾರ 10 ದಿನ ಇಡ್ತೀರಾ ಅಂದರೆ ಫ್ರೀಸ್ ಮಾಡೋ ಅವಶ್ಯಕತೆ ಇದೆ. ಇದಂತೂ ಮ್ಯಾಂಡೇಟ್ರಿ ಫ್ರೀಸಿಂಗು, ಬಿಕಾಸ್ ಇದರಲ್ಲಿ ಕಾಯಿದೆ, ಇದರಲ್ಲಿ ನೀರು ಸೋಕಿದೆ. ಸೊ ಇದೆರಡೂ ಮ್ಯಾಂಡೇಟ್ರಿ ಫ್ರೀಸ್ ಮಾಡಬೇಕು. ಬೇಕು ಅಂದಾಗ 2 ಕ್ಯೂಬೋ 3 ಕ್ಯೂಬೋ ಕ್ವಾಂಟಿಟಿ ಮೇಲೆ ಚೇಂಜ್ ಮಾಡ್ಕೊಳ್ಳೋದು. ಇದನ್ನು ಫ್ರಿಜ್ಗೆ ಹೋಗುತ್ತೆ. ಸೊ 1 2 3 ಫ್ರೀಸ್ ಮಾಡೋಕ್ಕೆ, 1 2 3 ಫ್ರೀಸ್ ಮಾಡದೇ ಇರೋಕ್ಕೆ. ಕಾಯಿ ಹಾಲಿದೆ, ಅಲ್ಲಿ ಚಿಕನ್ ಇದೆ, ಆಮೇಲೆ ಫ್ರೋಝನ್ ಬೆರೀಸ್ ಇದೆ, ಸ್ಟ್ರಾಬೆರಿ, ಬ್ಲೂಬೆರಿ, ಮಲ್ಬೆರಿ ಆ್ಯಂಡ್ ಸಮ್ ಫ್ರೋಝನ್ ವೆಜಿಟೇಬಲ್ಸ್ ಇದೆ. ಈಗ ನಾನು ಸ್ಟಾಪ್ ಮಾಡಿಬಿಟ್ಟು ನಾನೇ ಪ್ರಿಪೇರ್ ಮಾಡೋಕ್ಕೆ, ಹಳೆದು ಖಾಲಿ ಮಾಡಬೇಕು ಅಷ್ಟೇ. ಆ್ಯಂಡ್ ದೆನ್ ಇಲ್ಲಿ ನಮ್ಮ ಫ್ರೋಝನ್ ಮಸಾಲೆಗಳು. ಈ ಮಸಾಲೆಗಳನ್ನ ಕ್ಯೂಬ್ ಆದಮೇಲೆ ಹೇಗೆ ಸ್ಟೋರ್ ಮಾಡೋದು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಇವಾಗ ಸಿಂಪಲ್ ಎಕ್ಸಾಂಪಲ್ ತೋರಿಸ್ತೀನಿ ಆಯಿತಾ, ಯಾವ ಥರ ಅಂತ. ಇವಾಗ ಟೊಮ್ಯಾಟೊ ಮತ್ತು ಆನಿಯನ್ದು ಗೊಜ್ಜು ರೆಡಿ ಇದೆ ಅಲ್ವಾ, ಬೇಸ್ ರೆಡಿ ಇದೆ ಅಲ್ವಾ. ಸೊ ಆ ಬೇಸಾಗಿ ನಾವೇನು ಮಾಡ್ತೀವಿ, ಆಲ್ರೆಡಿ ನಾನು ಅದೇ ಪ್ಯಾನ್ ಯೂಸ್ ಮಾಡಿರೋದ್ರಿಂದ, ಅದರಲ್ಲೇ ಇವಾಗ ಲಾಸ್ಟ್ ಎತ್ತಿರೋದ್ರಿಂದ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ನಾವು ಕ್ಯೂಬ್ಸ್ ಮಾಡಾದ್ಮೇಲೆ ಇಷ್ಟು ಎತ್ಕೊತೀವಿ. ಇಮಿಡಿಯೇಟಾಗಿ ನನಗೆ ಪನ್ನೀರ್ ಫ್ರೈ ಬೇಕು. ಏನು ಮಾಡ್ತೀನಿ, ಕ್ಯೂಬ್ನ ಹಾಕೋತೀನಿ, ಹಿಂಗೆ ಫಸ್ಟು ಬೇಸ್ನ ಹಾಕೋತೀನಿ. ಹಾಕ್ಕೊಂಡು ಒಂದು 2 ನಿಮಿಷ ಇದನ್ನ ಬಿಸಿ ಮಾಡ್ಕೋತೀನಿ. ಇಲ್ಲ, ಅದು ಪ್ಲೇನ್ ಬೇಸ್ ಅಲ್ವಾ. ಸೊ ಇದಕ್ಕೆ ಏನು ಬೇಕಾದರೂ ನಾನು ಹಾಕೋಬೋದು. ಇವಾಗ ಇದಕ್ಕೆ ನಾನು ಏನು ಮಾಡ್ತೀನಿ, ಮೈಲ್ಡಾಗಿ ಒಂದಷ್ಟು ಮಸಾಲೆಗಳು ನನಗೇನು ಇಷ್ಟ ಅದನ್ನು ಹಾಕೊಬರ್ತೀನಿ. ಫಸ್ಟು ನಾನು ಸಾಲ್ಟ್ ಹಾಕೋತಾ ಇದ್ದೀನಿ, ಟರ್ಮರಿಕ್ ಪೌಡರ್, ಓಕೆ, ಸ್ವಲ್ಪ ಚಿಲ್ಲಿ ಪೌಡರ್, ನಂಗೆ ತುಂಬ ಖಾರ ಇಷ್ಟ ಇಲ್ಲ, ಹೋಮ್ಮೇಡ್ ಮಾಡಿರೋ ಬಿರಿಯಾನಿ ಪೌಡರ್, ಸ್ವಲ್ಪ ಮೆಣಸು ಪೌಡ್ರು, ಇಷ್ಟ. ಮಸಾಲೆ ಈರೋ ಥರ ನಾನು ಫ್ರೈ ಮಾಡ್ಕೊತೀನಿ. ಇದಕ್ಕೊಂದು ಚೂರು ನೀರು ಹಾಕೋಬೋದು, ಸ್ವಲ್ಪ ಮಸಾಲೆ ಬೇಯಬೇಕಲ್ಲ ಅದಕ್ಕೋಸ್ಕರ. ಸಿ, ಲುಕ್ ಅಟ್ ದಿಸ್.
ಎಷ್ಟು ಚೆನ್ನಾಗಿದೆ ಗ್ರೇವಿ, ಹೂವಾಗಿದೆ. ಪ್ರೋಟೀನ್ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ, ನಮ್ಮದು ಜಾಯಿಂಟ್ ಫ್ಯಾಮಿಲಿ ಪ್ರೋಟೀನ್ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ, ಆಫೀಸಿಂದ ಬಂದಿದ್ದೀನಿ ಪ್ರೋಟೀನ್ ಮೇಂಟೈನ್ ಮಾಡೋಕ್ಕಾಗ್ತಾಯಿಲ್ಲ. ಏನೇ ಕಾರಣ ಇದ್ರೂ ಈ ಥರ 2 ಮಿನಿಟ್ಸ್ ಬಂದ್ರೆ ಮಸಾಲೆ ಎತ್ಕೊಂಡ್ರೆ ಹಾಕಿದ್ರೆ ಪೌಡ್ರುಗಳು ಉದುರಿಸಿದ್ರೆ ಮುಗೀತು. ಇವಾಗ ಆಲ್ಮೋಸ್ಟ್ ನೀರು ಹೋಗಿದೆ, ಇನ್ನೊಂದು ಚೂರು ನೀರಿರೋ ಟೈಮಲ್ಲಿ ನಮ್ಮ ಪನ್ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣ. ಓಕೆನಾ? ಸೊ ನಾನಿಲ್ಲಿ ಪನ್ನೀರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಪನ್ನೀರನ್ನ ಕ್ಯೂಬ್ಸ್ ಥರ ಕಟ್ ಮಾಡಿ ಇಟ್ಟಿದ್ದೀನಿ ನಾನು, ಅದನ್ನು ಆ್ಯಡ್ ಮಾಡ್ಕೊಳ್ಳೋದು ಅಷ್ಟೇ. ಐದರ್ ನೀವು ಹೋಮ್ ಮೇಡ್ ಪನ್ನೀರ್ ಮಾಡ್ಕೊಬೋದು, ಇಲ್ಲ ಟೈಮ್ ಇಲ್ಲ ಅನ್ನೋರು ಅದ್ರ ವೆಲ್ ನೋನ್ ಬ್ರ್ಯಾಂಡ್ ಪನ್ನೀರನ್ನ ನೀವು ಅಂಗಡಿಯಲ್ಲಿ ತರಿಸ್ಕೊಬೋದು. ಓಕೆ, ಸೊ ಜಸ್ಟ್ ಗಿವ್ ಇಟ್ ಅ ಮೈಲ್ಡ್ ಟಾಸ್. ಪನ್ನೀರಿಗೆ ಇವಾಗ ಸ್ವಲ್ಪ ಮಸಾಲೆ ಎಲ್ಲ ಇಟ್ಕೊಳ್ಳಿ, ಅಷ್ಟು ಬೇಯಿಸ್ಕೊಳ್ಳಿ. ಸಿ ಲುಕ್ ಅಟ್ ಮೈ ಗ್ರೇವಿ. ಈ ಗ್ರೇವಿನ ನೀವು ಚಪಾತಿ ಜೊತೆಗೂ ತಿನ್ಬೋದು. ಓಕೆನಾ? ಇದೊಂದು ಚೂರು ಪನ್ನೀರಿಗೆ ಮಸಾಲೆ ಎಲ್ಲ ಇಟ್ಕೊಳ್ಳಿ. ದಾಟ್ಸ್ ಇಟ್, ಮುಗ್ದೋಯ್ತು ನಮ್ಮ ಅಡುಗೆ ಕೆಲಸ. ಮೀನ್ ವೈಲ್ ನಾನು ಇಲ್ಲಿ ಸಾರು ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಸ್ವಲ್ಪ ಸಾರು ಜಾಸ್ತಿನೇ ಮಾಡ್ತೀನಿ. ಸಮ್ಟೈಮ್ಸ್ ನಾವು 2 ದಿನ ತನಕ ಸಾರು ಸೇಮ್ ತಿಂತೀವಿ, ನಮಗೇನು ಬೇಜಾರಿಲ್ಲ. ಆ್ಯಂಡ್ ಇಲ್ಲಿ ಟೊಮೆಟೊ ಗೊಜ್ಜು ಇಷ್ಟು ಮಾಡಿದೆ. ಈ ಟೊಮೆಟೊ ಗೊಜ್ಜನ್ನ ನಾನು ಆಲ್ಮೋಸ್ಟ್ 1 ವಾರ ತನಕ ಸೇವ್ ಮಾಡಿ ಹಿಡ್ಕೊಳ್ತೀನಿ. ಒಂಚೂರು ನೀರು ಇಲ್ದಿರಂಗೆ ಚೆನ್ನಾಗಿ ಫ್ರೈ ಮಾಡಿ ಟೊಮೆಟೊ ಗೊಜ್ಜು ಮಾಡಿರೋದು. ಅನ್ನಕ್ಕೆ ಒಂಚೂರು ಕಲ್ಸ್ಕೊಂಡು ತಿನ್ನೋದು, ಚಪಾತಿ ಕಲ್ಸ್ಕೊಂಡು ತಿನ್ನೋದು, ಆ ಥರ ಎಲ್ಲ ಮಾಡ್ಕೊಬಿಡ್ತೀವಿ. ಸೊ ಇದರಿಂದ ಏನೇನು ಕಮ್ಮಿ ಆಗುತ್ತೆ? 10 ಮಿನಿಟ್ಸ್ ಡೆಲಿವರಿ ಆ್ಯಪ್ನ ಯೂಸ್ ಮಾಡೋದು ಕಮ್ಮಿ ಆಗುತ್ತೆ, ಬಡ್ಜೆಟ್ ಸೇವ್ ಆಗುತ್ತೆ. ಹೋಗ್ತಾ ಬರ್ತಾ ಸ್ವಿಗ್ಗಿಯಲ್ಲಿ ಆರ್ಡ್ರ್ ಮಾಡೋದು ಅವಾಯ್ಡ್ ಆಗುತ್ತೆ, ಹೋಟ್ಲಲ್ಲಿ ತಿನ್ನೋದು ಅವಾಯ್ಡ್ ಆಗುತ್ತೆ, ಹೊರ್ಗಡೆ ತಿನ್ನೋದು ಅವಾಯ್ಡ್ ಆಗುತ್ತೆ. ಆ್ಯಂಡ್ ರ್ಯಾಂಡಮ್ ಸ್ನ್ಯಾಕಿಂಗ್ ಅವಾಯ್ಡ್ ಆಗುತ್ತೆ. ಮನೆಗೆ ಬಂದ ತಕ್ಷಣ ಒಂದು ಹೋಲ್ಸಮ್ ಮೀಲ್. ಓಕೆನಾ? ಸೊ ಇಲ್ಲಿ ತೋರಿಸ್ತೀನಿ ನೋಡಿ, ಅನ್ನ, ಸಾರು, ತರಕಾರಿ. ಇದಕ್ಕೆ ಪಲ್ಯನೂ ನೀವು ಮಾಡ್ಕೊಬೋದು ಟೈಮ್ ಇದ್ದರೆ. ಓಕೆನಾ? ಟೈಮ್ ಇಲ್ಲ ಅಂದರೆ ಈ ಥರ ರಾ ತರಕಾರಿ ತಿನ್ಬೋದು. ಅದ್ರ ಜೊತೆಗೆ ನನ್ನ ಪನ್ನೀರ್ ಇಲ್ಲಿ ರೆಡಿ ಆಗ್ತಾಯಿದೆ. ದಟ್ ಇಸ್ ಮೈ ಪ್ರೋಟೀನ್. ಓಕೆ, ಸೊ ಒಂದು ಒಳ್ಳೆ ಹೋಲ್ಸಮ್ ಮೀಲ್ ಜಸ್ಟ್ 10 ಮಿನಿಟ್ಸಲ್ಲಿ ರೆಡಿ ಆಗಿಬಿಡುತ್ತೆ. ದಾಟ್ಸ್ ಇಟ್. ಇವಾಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ಐ ಫಾರ್ಗಾಟ್, ನಂಗೆ ಸ್ವಲ್ಪ ಕೋರಿಯಾಂಡರ್ ಗಾರ್ನಿಷ್ ಮಾಡೋಕ್ಕೆ ಸಖತ್ ಇಷ್ಟ. ಜಸ್ಟ್ ಗಾರ್ನಿಷಿಂಗ್ ಸಮ್ ಕೋರಿಯಾಂಡರ್. ಓಕೆ, ಸೊ ಇಲ್ಲಿ ನೋಡಿ, ಒಂಚೂರು ನೀರು ಇಲ್ಲದೇ ಇರೋಂಗೆ ನಾನು ಫುಲ್ಲು ಪ್ರಿಪೇರ್ ಮಾಡಿದ್ದೇನೆ. ಸೊ this will come here and my paneer goes here. My high protein, high fiber, low carbs plus wholesome whole food meal is ready. ಇದನ್ನು ಲಂಚ್ಗೂ ತಿನ್ಬೋದು, ಡಿನ್ನರ್ಗೂ ತಿನ್ಬೋದು. ಆರಾಮಾಗಿ ಒಳ್ಳೆ ನಮ್ಮ ಇಂಡಿಯನ್ ಊಟ, ಮೊಸಪ್ಪು ಸಾರು, ಅನ್ನ, ಪನ್ನೀರು, ತರಕಾರಿ. ಓಕೆನಾ? ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ, ಹೆಲ್ಪ್ಫುಲ್ ಆಯಿತು ಅಂತ. ಏನೂ ಫ್ಯಾನ್ಸಿ ಮಾಡಲ್ಲ ನಾನು, ಎಲ್ಲರ ಥರ ಕಾಮನ್ನುವೇ. ಏನೂ ಫ್ಯಾನ್ಸಿ ಡಯಟ್ಸ್ ಎಲ್ಲ, ಸೋ ಕಾಲ್ಡ್ ಪರ್ಫೆಕ್ಟ್ ಡಯಟ್, ಸೋ ಕಾಲ್ಡ್ ಪರ್ಫೆಕ್ಟ್ ಎಸ್ಥೆಟಿಕ್ ಪ್ರಾಪರ್ ಲೈಫ್ ಸ್ಟೈಲ್ ಆ ಥರ ಏನಿಲ್ಲ. ನಾನು ಜಾಸ್ತಿ ಜುಗಾಡು ಮಾಡೋಕ್ಕೆ ಇಷ್ಟಪಡ್ತೀನಿ ದ್ಯಾನ್ ಬೀಯಿಂಗ್ ವೆರಿ ಪರ್ಫೆಕ್ಟ್. ಸೊ ನನ್ನ ಹತ್ರ ಏನಿದೆ ಅದರಲ್ಲಿ ಜುಗಾಡು ಮಾಡಿ ನಾನು ಏನು ಲೈಫ್ ಸ್ಟೈಲ್ ಲೀಡ್ ಮಾಡಬೇಕು ಅಂದ್ಕೊಂಡು ನಾನು ಸಸ್ಟೇನ್ ಮಾಡೋಕ್ಕೆ ಇಷ್ಟಪಡ್ತೀನಿ. 2 ದಿನ ಫ್ಯಾನ್ಸಿಯಾಗಿ ಮಾಡಿ 3ನೇ ದಿನ ಶಟ್ ಡೌನ್ ಮಾಡೋಕ್ಕಿಂತ ಲೈಫ್ ಲಾಂಗು ಜುಗಾಡು ಮಾಡಿಕೊಂಡು ಸಸ್ಟೈನಬಲ್ ಆಗಿ ಇರೋದೇ ಬೆಸ್ಟ್. ಅಬೌಟ್ ದಿಸ್ ಆಮ್ಲ ಐ ಥಿಂಕ್ ತುಂಬಾ ಜಾಸ್ತಿ ಹೇಳಿದ್ದೀನಿ. ಆ್ಯಂಡ್ ಮತ್ತೆ ಇದ್ರ ಬಗ್ಗೆನೂ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ತುಂಬ ಜಾಸ್ತಿ ಆಗಿಬಿಡುತ್ತೆ. ಸೊ ಇದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಅಲಾಂಗ್ ವಿತ್ ಇವಾಗ ನಾವು ಫ್ರೀಸ್ ಮಾಡೋಕ್ಕೆ ಅಂತ ಇಟ್ಟಿದ್ದೀವಲ್ಲ ಮಸಾಲೆಗಳು, ಅದನ್ನೆಲ್ಲ ಹೇಗೆ ಸ್ಟೋರ್ ಮಾಡಿ ಎತ್ತಿಟ್ಕೊಳ್ಳೋದು, ನಮ್ಮ ಎಲೆಕ್ಟ್ರೋಲೈಟ್ ಹೇಗೆ ಸ್ಟೋರ್ ಮಾಡ್ಕೊಳ್ಳೋದು, ಅದೆಲ್ಲ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತರಿಸ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ನೋಟಿಫಿಕೇಷನ್ಗೆ, ಸೊ ದ್ಯಾಟ್ ನಿಮಗೆ ಲೈನ್ ಬೈ ಲೈನ್ ಅಪ್ಡೇಟ್ಸ್ ಇರುತ್ತೆ ಅಂತ. ಓಕೆನಾ? ಓಕೆ ದ್ಯಾನ್ ಟೇಕ್ ಕೇರ್, ಬಾಯ್.